ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಯಾವ ವರ್ಷ ಎಷ್ಟು % ಮತದಾನವಾಗಿತ್ತು, ಹೆಚ್ಚು ಮತದಾನವಾದ ಕ್ಷೇತ್ರ ಯಾವುದು, ಕಡಿಮೆ ಮತದಾನವಾದ ಕ್ಷೇತ್ರ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1ನೇ ಲೋಕಸಭೆ ಚುನಾವಣೆ 1952ರಲ್ಲಿ ನಡೆದ ಮೊಟ್ಟ ಮೊದಲ ಲೋಕಸಭೆ ಚುನಾವಣೆಗೆ ಅಂದಿನ ಮೈಸೂರು ರಾಜ್ಯದಲ್ಲಿ ವೋಟ್ ಹಾಕಿದ್ದು ಕೇವಲ 54.47% ಜನ. ಉಳಿದ 45.53% ಮಂದಿ ಮತದಾನ ಮಾಡಿರಲಿಲ್ಲ. ಅಂದ್ಹಾಗೆ ಆಗ ರಾಜ್ಯದಲ್ಲಿದ್ದು 9 ಲೋಕಸಭಾ ಕ್ಷೇತ್ರಗಳು ಮಾತ್ರ. ಆ ಪೈಕಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು 75.14% ಮತದಾನವಾಗಿತ್ತು. ಕಡಿಮೆ ಮತದಾನವಾಗಿದ್ದು ಬೆಂಗಳೂರು ದಕ್ಷಿಣದಲ್ಲಿ ಕೇವಲ 45.09% ಅನ್ನೋದು ಗಮನಾರ್ಹ. 2ನೇ ಲೋಕಸಭೆ ಚುನಾವಣೆ 1957ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 51.89% ಜನ ಮತದಾನ ಮಾಡಿದ್ರು. ಉಳಿದ 48% ಮಂದಿ ವೋಟ್ ಹಾಕಿರ್ಲಿಲ್ಲ. ಈ ಟೈಮಲ್ಲಿದ್ದ 23 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಮತದಾನವಾಗಿದ್ದು ಬೆಳಗಾವಿಯಲ್ಲಿ 63.57%, ಕಮ್ಮಿ ಮತದಾನವಾಗಿದ್ದು ಗುಲ್ಬರ್ಗಾದಲ್ಲಿ ಕೇವಲ 36.96%. 3ನೇ ಲೋಕಸಭೆ ಚುನಾವಣೆ 1962ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 59.18% ಜನ ಮತದಾನ ಮಾಡಿದ್ರು. 40.82% ಮಂದಿ ವೋಟ್ ಹಾಕಿರ್ಲಿಲ್ಲ. ಆಗ ರಾಜ್ಯದಲ್ಲಿದ್ದು 26 ಕ್ಷೇತ್ರಗಳು. ಅದರಲ್ಲಿ ಹೆಚ್ಚು ಮತದಾನವಾಗಿದ್ದು ಅಂದಿನ ಬೆಂಗಳೂರು ಕ್ಷೇತ್ರದಲ್ಲಿ 68.26%. ಕಮ್ಮಿ ಜನ ವೋಟ್ ಹಾಕಿದ್ದು ರಾಯಚೂರಿನಲ್ಲಿ 42%. 4ನೇ ಲೋಕಸಭೆ ಚುನಾವಣೆ 1967ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 63.04% ಮತದಾನವಾಗಿತ್ತು. 36.96% ಮಂದಿ ಮತದಾನ ಮಾಡಿರಲಿಲ್ಲ. ಆಗ ಇದ್ದಿದ್ದು 27 ಕ್ಷೇತ್ರಗಳು. ಆ ಪೈಕಿ ಮಂಗಳೂರಿನಲ್ಲಿ ಅತಿ ಹೆಚ್ಚು 70.71% ಜನ ವೋಟ್ ಹಾಕಿದ್ರು. ರಾಯಚೂರಿನಲ್ಲಿ ಅತಿ ಕಡಿಮೆ 47% ಜನ ವೋಟ್ ಹಾಕಿದ್ರು. 5ನೇ ಲೋಕಸಭೆ ಚುನಾವಣೆ 1971ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 57.54% ಮತದಾನವಾಗಿತ್ತು. ಉಳಿದ 42.46% ಜನ ವೋಟ್ ಹಾಕಿರಲಿಲ್ಲ. ಆಗ ಇದ್ದ 27 ಕ್ಷೇತ್ರಗಳಲ್ಲಿ ಹೆಚ್ಚು ಮತದಾನವಾಗಿದ್ದು ಮಂಡ್ಯದಲ್ಲಿ 71%, ಕಮ್ಮಿ ಮತದಾನವಾಗಿದ್ದು ರಾಯಚೂರಿನಲ್ಲಿ 43%. 6ನೇ ಲೋಕಸಭೆ ಚುನಾವಣೆ 1977ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 61.26% ನಷ್ಟು ಮತದಾನವಾಗಿತ್ತು. 38% ಜನ ಮತದಾನ ಮಾಡಿರಲಿಲ್ಲ. ಆಗ ಇದ್ದ 28 ಕ್ಷೇತ್ರಗಳ ಪೈಕಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು 73% ಮತದಾನವಾಗಿತ್ತು. ರಾಯಚೂರಿನಲ್ಲಿ ಅತಿ ಕಡಿಮೆ 50% ಮತದಾನವಾಗಿತ್ತು. 7ನೇ ಲೋಕಸಭೆ ಚುನಾವಣೆ 1980ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 57.87% ಮತದಾನವಾಗಿತ್ತು. 42% ಮಂದಿ ವೋಟ್ ಹಾಕಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಅಂದಿನ ಮಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು 71% ಮತದಾನವಾಗಿತ್ತು. ಬೀದರ್ನಲ್ಲಿ ಅತಿ ಕಡಿಮೆ 39% ಜನ ಮತದಾನ ಮಾಡಿದ್ರು. 8ನೇ ಲೋಕಸಭೆ ಚುನಾವಣೆ 1984ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 65.85% ಮತದಾನವಾಗಿತ್ತು. 34% ಮಂದಿ ಮತದಾನ ಮಾಡಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಅತಿ ಹೆಚ್ಚು 77% ಜನ ವೋಟ್ ಹಾಕಿದ್ರು. ಬೀದರ್ನಲ್ಲಿ ಅತಿ ಕಡಿಮೆ 45% ಜನ ವೋಟ್ ಹಾಕಿದ್ರು. 9ನೇ ಲೋಕಸಭೆ ಚುನಾವಣೆ 1989ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 67.80% ಮತದಾನವಾಗಿತ್ತು. 32% ಜನ ಮತದಾನದಿಂದ ದೂರ ಉಳಿದಿದ್ರು. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಅತಿ ಹೆಚ್ಚು 76% ಜನ ಮತದಾನ ಮಾಡಿದ್ರು. ರಾಯಚೂರಿನಲ್ಲಿ ಅತಿ ಕಡಿಮೆ 53% ಮತದಾನ ಮಾಡಿದ್ರು. 10ನೇ ಲೋಕಸಭೆ ಚುನಾವಣೆ 1991ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 55% ಮತದಾನವಾಗಿತ್ತು. 45% ಜನ ಮತದಾನ ಮಾಡಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು 67.49% ಮತದಾನವಾಗಿತ್ತು. ರಾಯಚೂರಿನಲ್ಲಿ ಅತಿ ಕಡಿಮೆ 39% ಜನ ಮತದಾನ ಮಾಡಿದ್ರು. 11ನೇ ಲೋಕಸಭೆ ಚುನಾವಣೆ
1996ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 60.51% ಮತದಾನವಾಗಿತ್ತು. 39% ಜನ ಮತದಾನ ಮಾಡಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು 71% ಮತದಾನವಾಗಿತ್ತು. ರಾಯಚೂರಿನಲ್ಲಿ ಅತಿ ಕಡಿಮೆ 43% ಮತದಾನವಾಗಿತ್ತು. 12ನೇ ಲೋಕಸಭೆ ಚುನಾವಣೆ 1998ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 65.31% ಮತದಾನವಾಗಿತ್ತು. 34% ಜನ ಮತದಾನದಿಂದ ದೂರ ಉಳಿದಿದ್ರು. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಅತಿ ಹೆಚ್ಚು 74% ಮತದಾನವಾಗಿತ್ತು. ರಾಯಚೂರಿನಲ್ಲಿ ಅತಿ ಕಡಿಮೆ 50% ಮತದಾನವಾಗಿತ್ತು. 13ನೇ ಲೋಕಸಭೆ ಚುನಾವಣೆ 1999ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 68.29% ಮತದಾನವಾಗಿತ್ತು. 31% ಜನ ವೋಟ್ ಹಾಕಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಅತಿ ಹೆಚ್ಚು 75% ಜನ ಮತದಾನ ಮಾಡಿದ್ರು. ಬೆಂಗಳೂರು ದಕ್ಷಿಣದಲ್ಲಿ ಅತಿ ಕಡಿಮೆ 54% ಜನ ಮತದಾನ ಮಾಡಿದ್ರು. 14ನೇ ಲೋಕಸಭೆ ಚುನಾವಣೆ 2004ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 65.92% ಮತದಾನವಾಗಿತ್ತು. 34% ಜನ ಮತದಾನ ಮಾಡಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಹೆಚ್ಚು ಮತದಾನವಾಗಿದ್ದು ಚಿಕ್ಕಮಗಳೂರಿನಲ್ಲಿ 72%, ಕಡಿಮೆ ಮತದಾನವಾಗಿದ್ದು ಬೆಂಗಳೂರು ದಕ್ಷಿಣದಲ್ಲಿ 49%. 15ನೇ ಲೋಕಸಭೆ ಚುನಾವಣೆ 2009ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 59.60% ಮತದಾನವಾಗಿತ್ತು. 40% ಮಂದಿ ವೋಟ್ ಹಾಕಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಹೆಚ್ಚು ಮತದಾನವಾಗಿದ್ದು ದಕ್ಷಿಣ ಕನ್ನಡದಲ್ಲಿ 74%, ಕಡಿಮೆ ಮತದಾನವಾಗಿದ್ದು ಬೆಂಗಳೂರು ಕೇಂದ್ರದಲ್ಲಿ 44%. 16ನೇ ಲೋಕಸಭೆ ಚುನಾವಣೆ 2014ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 67.72% ಜನ ವೋಟ್ ಹಾಕಿದ್ರು. ಉಳಿದ 32% ಜನ ಮತದಾನ ಮಾಡಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು 77% ಮತದಾನವಾಗಿತ್ತು. ಬೆಂಗಳೂರು ಕೇಂದ್ರದಲ್ಲಿ ಅತಿ ಕಡಿಮೆ 55% ಮತದಾನವಾಗಿತ್ತು. 17ನೇ ಲೋಕಸಭೆ ಚುನಾವಣೆ 2019ರಲ್ಲಿ ನಡೆದ ಈ ಚುನಾವಣೆಗೆ ರಾಜ್ಯದಲ್ಲಿ 69.67% ಜನ ಮತದಾನ ಮಾಡಿದ್ರು. ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನವಾಗಿದ್ದು ಅಂದ್ರೆ ಇದೇ ವರ್ಷ 30.33% ಜನ ವೋಟ್ ಹಾಕಿರಲಿಲ್ಲ. ಒಟ್ಟು 28 ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಅತಿ ಹೆಚ್ಚು 80% ಮತದಾನವಾಗಿತ್ತು. ಬೆಂಗಳೂರು ದಕ್ಷಿಣದಲ್ಲಿ ಅತಿ ಕಡಿಮೆ 53% ಮತದಾನವಾಗಿತ್ತು ಅನ್ನೋದು ಗಮನಾರ್ಹ. ಸೋ ಫ್ರೆಂಡ್ಸ್, ಇದಿಷ್ಟು ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಯಾವ ವರ್ಷ ಎಷ್ಟು % ಮತದಾನವಾಗಿತ್ತು, ಹೆಚ್ಚು ಮತದಾನವಾದ ಕ್ಷೇತ್ರ ಯಾವುದು, ಕಡಿಮೆ ಮತದಾನವಾದ ಕ್ಷೇತ್ರ ಯಾವುದು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.